ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದಿರಿ? ಆರಾಮದಿರಿ? ನಾವು ಆರಾಮದಿರಿ ನೋಡ್ರಿ. ಬಂದ್ರೆ ಬ್ಲಾಗು ಸ್ಟಾರ್ಟ್ ಮಾಡೋಣ. ಈಗ ನೋಡ್ರಿ ನಮ್ಮ ಮಮ್ಮಿಯರು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾರೆ. ಅವ್ರು ಏನು ಮಾತಾಡ್ತಾರೆ ಇದ್ರ ಬಗ್ಗೆ ಅಂತ ನಿಮಗೆಲ್ಲ ತೋರಿಸ್ತೀನಿ, ಬರ್ರಿ. ಇಲ್ಲಿ ನೋಡ್ರಿ ನಮ್ಮ ಸಿದ್ದು ಮಕ್ಕಂದಾನಂತ್ರಿ. ಆತ ಹೇಳನ್ರಿ. ಇಲ್ಲ ನಮ್ಮ ಮಮ್ಮಿ ಹಾಕೊಂತಾರ ನೋಡ್ರಿ. ಸಿದ್ದಪ್ಪ ಮಕ್ಕಂದಾನ ನೋಡ್ರಿ. ಹೇಳಂತ ಹೇಳ ಮಮ್ಮಿ ನಾನು ಎಲ್ಲರಿಗೂ ಮಕ್ಕಂದೇನ ಅಂತ ಹೇಳ. ಇವತ್ತಿಂದ ಯಾವ ವಿಡಿಯೋ ಅಂತಂದ್ರೆ ಭಾಳ ಖುಷಿ ವಿಚಾರ ಐತ್ರಿ. ಅದು ಹೆಂಗ ಗೊತ್ತಾಗಕತ್ತಿಲ್ಲ ನನಗೆ. ಕೆಲವೊಬ್ಬರನ್ನ ನಾವು ನೋಡಿದ್ರೆ ಭಾಳ ಅವ್ರನ್ನ ನೋಡಿದ್ರೆ ಅವ್ರು ಮಾತಾಡೋದು ಸ್ಟೈಲ್ ನೋಡಿದ್ರೆ ಮತ್ತು ಅವರು ಜೀವನ ಮಾಡೋದು ನೋಡಿದ್ರೆ ಮತ್ತು ಅವರು ಏನ ಕಷ್ಟ ಬರಲಿ ಧೈರ್ಯವಾಗಿ ಎದುರ್ಸೋದು ನೋಡಿದ್ರೆ ಭಾಳ ಖುಷಿ ಆಗತ್ತೆ ರೀ ನನಗೆ. ಅಂತಾರನ್ನ ಒಟ್ಟ ಮರೆಯಂಗಿಲ್ಲನು. ಅವ್ರು ಯಾರು ಏನು ಅಂತ ಮುಂದೆ ಹೋಗ್ತಾ ವಿಡಿಯೋದಾಗ ಹೇಳದ್ನು. ಅವರು ಒಂದು ದೊಡ್ಡ ಯೂಟ್ಯೂಬರ್ ಅದ ರೀ. ಅವ್ರ ಹೆಸರು ಏನು ಅಂತ ಹೇಳ್ದೆ ನಾನು. ಅವ್ರೇನಾರು ಈ ವಿಡಿಯೋ ನೋಡಕತ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ರೀ ಸಿಸ್ಟರ್, ನೀವು ಅಷ್ಟು ಚಂದ ವಿಡಿಯೋ ಮಾಡ್ತೀರಿ. ಎಲ್ಲ ನಿಮ್ಮ ತಾಯಾರು ನಿಮ್ಗೆ ಸಪೋರ್ಟ್ ಮಾಡೋದು ನೋಡಿ, ಅಕ್ಕ ತಂಗಿಯರು ಸಪೋರ್ಟ್ ಮಾಡೋದು ನೋಡಿ ಭಾಳ ಖುಷಿ ಆಯ್ತು ನನಗೆ. ಅವ್ರು ವಿಡಿಯೋ ನೋಡೋಕೆ ಏನೋ ಒಂಥರ ಖುಷಿ ನನಗೆ. ಅವ್ರು ವಿಡಿಯೋ ನೋಡ್ತಿರ್ತ ನೋಡು, ಅವರು ಎಲ್ಲ ತಮಾಷೆ ಮಾಡೋದು ನೋಡಿ, ಅವ್ರು ನಗೋದು ನೋಡಿ, ಅದೆಲ್ಲ ಕಾಮಿಡಿ ಮಾಡೋದು ನೋಡಿ ನಾನಾ ನಗುತ್ತಿರ್ತನು. ಏನೋ ಬೇಜಾರ್ದಿಂದ ಇರ್ತ ನೋಡು. ಅವ್ರಿಗೆ ಸಬ್ಸ್ಕ್ರೈಬ್ ಆಗೀನಿ ಫ್ರೆಂಡ್ಸ್. ಅವರು ವಿಡಿಯೋ ಬರ್ತೈತೆ ನೋಡ್ರಿ, ನನಗೆ ನೋಟಿಫಿಕೇಶನ್ ನೋಡು ಭಾಳ ಖುಷಿ ಆಗತ್ತೆ ನನಗೆ. ಅವ್ರು ವಿಡಿಯೋ ನೋಡಕತ್ತೀನಿ ಅಂದ್ರೆ ಅವ್ರ ತಾಯಿಯರು ಸಪೋರ್ಟ್ ಮಾಡೋದು ನೋಡಿದ್ರೆ ನಿಜ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೆ. ಎಲ್ಲರಿಗೆ ಅಂತ ತಾಯಾರು ಸಿಗಲ್ರಿ, ಎಲ್ಲರಿಗೆ ಅಂತ ತವ್ರ ಮನೆ ಸಿಗಲ್ಲ. ಆದ್ರೆ ಅವ್ರಿಗೆ ಸಿಕ್ಕೈತಿ, ಅದು ಪುಣ್ಯ. ಅವ್ರು ಇನ್ನೊಂದ್ರೆ ಭಾಳ ಬೇಜಾರು ಮಾಡ್ಕೊಂತಾರೆ, ನಾನು ಗಂಡ್ಮಕ್ಳಿಲ್ಲ, ಇವರು ನನಗೆ ಅಣ್ತಂಬ್ರಿಲ್ಲ ಅಂತ ಇವ್ರು ಬೇಜಾರು ಮಾಡ್ಕೊಂತಾರ. ನನ್ನ ಹೊಟ್ಟೆಲಿ ಗಂಡ್ಮಕ್ಳಿಲ್ಲ, 4 ಮಂದಿ ಹೆಣ್ಮಕ್ಳು ಅಂತ ಅದಾರಂತ ಅವ್ರ ತಾಯಾರು ಬೇಜಾರು ಮಾಡ್ಕೊಂತಾರ, ಅಮ್ಮಾರು ಬೇಜಾರು ಮಾಡ್ಕೊಂತಾರ ನೋಡ್ರಿ. ನೀವೇನಾರ ಈ ವಿಡಿಯೋ ನೋಡಕತ್ತಿದ್ರೆ ಅಮ್ಮಾರ ಮತ್ತು ಸಿಸ್ಟರ್, ನೀವು ಒಟ್ಟ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನನ್ನ ಹೆಂಗೆ ಹೇಳ್ಬೇಕಪ್ಪ, ಕೆಲವೊಬ್ಬರು ಜೀವನದ ಉದಾಹರಣೆ ಹೇಳ್ತೀನಿ ನಾನು. ಅಣ್ತಂಬ್ರು ಇರ್ತಾರೆ, ಬದ್ಲಾರ್ದು ಯಾರ್ದು ಹೇಳಕತ್ತಿಲ್ರಿ, ನಮ್ದ ಹೇಳ್ತೀನಿ ನಾನು. ಅಣ್ತಂಬ್ರು ಇರ್ತಾರೆ, ಉದಾಹರಣೆ ತವ್ರ ಮನೆ ತುಳಿಸ್ಕೊಡಂಗಿಲ್ಲ ಅಂದ್ರೆ ಜೀಡ್ಕೊಡಂಗಿಲ್ಲ, ಕೆಟ್ಟದಾಗಿ ಮಾತಾಡೋದು ಆ ಥರ ಮಾಡ್ತಿರ್ತಾರ. ನೀವು ಪುಣ್ಯ ಮಾಡಿರಿ, ಭಾಳ ಅಂದ್ರೆ ಭಾಳ ಪುಣ್ಯ ಮಾಡಿರಿ. ನೀವು ಗಂಡ್ಮಕ್ಳಿಲ್ಲ ಅಂತ ಒಟ್ಟ ಬೇಜಾರು ಮಾಡ್ಕೋಬೇಡ್ರಿ, ಆರಾಮಾಗಿರ್ರಿ. ನಮ್ಮ ಯಜಮಾನ್ರು ನಿಮಗೊಬ್ರು ಅಣ್ಣನ ಸರಿಯಾಗ ನಿಮಗೇನಾರ ಬೇಜಾರಾಯ್ತು, ಈ ಅಣ್ಣನ ಮನೆಗೆ ಯಾವಾಗಾರ ಬರ್ರಿ ನೀವು ಸಿಸ್ಟರ. ಯಾವಾಗಲೂ ಈ ಅಣ್ಣನ ಮನೆ ಬಾಗಿಲು ತೆಗೆದಿರ್ತೈತಿ. ಅಣ್ಣ ಇಲ್ಲ ತಮ್ಮ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಅದ್ರಾಗೂ ನಿಜ ಹೇಳ್ಬೇಕಂತಂದ್ರೆ ಅಮ್ಮರಿಗೆ ಥ್ಯಾಂಕ್ಸ್ ಹೇಳತ್ ನಾನಂತರು. ಆ ಹೆಣ್ಮಕ್ಳಿಗೆ ಎಷ್ಟು ಜೀವ ಮಾಡ್ಬೇಕು. ಮೊನ್ನೆ ಸುಟ್ಯಾಕ ಇದನ್ನ ಹೇಳ್ಬೇಕಂತಾನೆ ಇಷ್ಟದಿಂದ ಅವ್ರು ವಿಡಿಯೋ ನೋಡಿನಿ, ಈಗ ಹೇಳಕತ್ತೀನಿ ನೋಡ್ರಿ. ನಾನು ಇದನ್ನೇ ಹೇಳ್ತೀನಿ. ಮೊನ್ನೆ ಸುಟ್ಯಾಗ ಅವ್ರು ಊರಿಗೆ ಹೋತಂತಂದ್ರೆ 4 ಮಂದಿ ಅಕ್ಕ ತಂಗ್ಯಾರ, ಒಬ್ಬ 2 ಕಣ್ಣು ಸಾರ್ಲಿಲ್ಲ ನೋಡ್ರಿ. ನನಗಂತೂ ನಿಜ ಭಾಳ ಖುಷಿ ಆತ್ರಿ ನನಗೆ ಅವ್ರ ಬಗ್ಗೆ. ಎಷ್ಟು ಚಂದ ರೀ ವಿಡಿಯೋ ಮಾಡೋದಾಗಿರ್ಬೋದು, ಅವ್ರು ಮಾತಾಡೋದಾಗಿರ್ಬೋದು. ಅವ್ರು ಆ್ಯಕ್ಚುಲಿ ಅದೆಲ್ಲ ಖುಷಿದಿಂದ ಅದಾರಲ್ರಿ. ವಿಡಿಯೋನ ಭಾಳ ಮಾಡಿದ್ದಾಗಿಲ್ರಿ, ಅವ್ರು ಭಾಳನ ಹಾಕಿಲ್ರಿ. ಅವರು ಎಷ್ಟು ಖುಷಿ ಊಟ ಮಾಡೋದು ಹಿಂಗೆ, ಅವರು ನಕ್ಕಂತ ಆಡ್ಕೊಂತ ಇರೋದು ಹೆಂಗೆ, ಕಷ್ಟ ಸುಖ ಹೇಳೋದು ಹೆಂಗೆ, ಆ ಥರ ಅಕ್ಕಂಗ್ಯರು, ಆ ಥರ ತವ್ರ ಮನೆ, ಆ ಥರ ತಾಯಿ ತಂದೆ ಪಡಿಬೇಕಾದ್ರೆ ನಿಜ ಪುಣ್ಯ ಮಾಡಿರಿ ಸಿಸ್ಟರ್. ನೀವು ಏನೂ ಚಿಂತೆ ಮಾಡಬೇಡ್ರಿ. ಅಣ್ತಂಬ್ರಿಲ್ಲ ಅಂತ, ಅಣ್ತಂಬ್ರಲ್ಲಿದ್ದ ಏನೂ ಸುಖ ಇಲ್ಲರಿ, ಅಣ್ತಂಬ್ರಲ್ಲಿದ್ದ ಏನೂ ಸುಖ ಇಲ್ಲ. ಕೆಲವೊಂದು ಅಣ್ತಂಬ್ರು ಅದಾರ್ರಿ, ಇಲ್ಲಂತ ನಾನು ಹೇಳಂಗಿಲ್ಲ. ಅಕ್ಕಂಗ್ಯರನ್ನ ಭಾಳ ಚಂದ ನೋಡ್ಕೊಂತಾರ್ರಿ, ಭಾಳ ಪ್ರೀತಿಯಿಂದ ನೋಡ್ಕೊಂತಾರ. ಅವ್ರಿಗೆ ಏನಾರು ಆಗಿರ್ಬೋದು, ತವ್ರ ಮನೆಗೆ ಕರ್ಕೊಂಡೋಗಿ ಹೋಗೋದಾಗಿರ್ಬೋದು, ಪ್ರೀತಿಯಿಂದ ಮಾತಾಡ್ಸೋದಾಗಿರ್ಬೋದು. ಅವನು ನೋಡಿದ್ರಿ ನಾ ವಿಡಿಯೋದಾಗ ಇಲ್ಲ ಅಂತ ಹೇಳಲ್ಲ. ಎಲ್ಲರೂ ಒಂದೇ ಥರ ಇರಲ್ಲ.
ಬಟ್ ಕೆಲವೊಬ್ರು ಅದಾರ್ರಿ, ಕೆಲವೊಬ್ರು ಅದು ಹೊರಗೆಲ್ಲಿ ಇಲ್ರಿ, ನಮ್ಮ ಮನ್ಯಾಗ ಹೇಳಕತ್ತೀನಿ ನಾನು. ಈ ಥರ ನೆಗೆಟಿವ್ ಇರೋರಂದ್ರೆ ನಮ್ಮ ಮನ್ಯಾಗ ಅದಾರ್ರಿ, ಪಾಸಿಟಿವ್ ಇರೋರಂದ್ರೆ ಹೊರಗೆ ಅದಾರ್ರಿ. ಹೊರಗಿನ ಜನ, ಹೊರಗಿನ ಪ್ರಪಂಚದಾಗಿನ ಜನ. ತವ್ರ ಮನೆ ಅಂತಂದ್ರೆ ಎಷ್ಟು ರೀ, ಎಷ್ಟ ವಯಸ್ಸಾಗಲಿ, ನಾವು ವಯಸ್ಸಾಗಲಿ, ನಮ್ಗೆ ನಾವು ಮುದಿಯರಾಗಲಿ, ನಮ್ಮ ಮಕ್ಕಳು ದೊಡ್ಡವರಾಗಲಿ, ತವ್ರ ಮನೆ ಅನ್ನೋದು ಭಾಳ ಇದೆ ರೀ. ಅದು ನನಗೆ ಒಂದು ಕ್ಷಣ ಅವರು ವಿಡಿಯೋ ನೋಡಿದ್ನಿ ಅಂತಂದ್ರೆ ಅಷ್ಟು ಖುಷಿ ಆಗತ್ತೆ ರೀ ನನಗೆ. ಅವರು 2 ಚಾನಲ್ ಅದಾವ್ರಿ, ಮತ್ತು ಅವ್ರ ತಂಗಿಯಾರು ಇನ್ನೊಬ್ರು ಚಾನಲ್ ಮಾಡ್ಯಾರ್ರಿ. ಅವ್ರ ಹೆಸರನ್ನ ಹೇಳ್ತನ, ಇವ್ರ ಹೆಸರನ್ನ ಹೇಳ್ತನ, ಮತ್ತು ಅವ್ರ ಅಮ್ಮಾರ ಹೆಸರು ಹೇಳ್ತನ. 4 ಮಂದಿ ಅಕ್ಕ ತಂಗಿಯರಿ ಅವರು. ಮನೆಲ್ಲ ಸೂಟ್ಯಾಗ ಇವ್ರ ಮಕ್ಕಳು, ಅವ್ರ ಮಕ್ಕಳು, ಅವ್ರು ನಗದು ಹೆಂಗೆ, ಅವ್ರು ಆಡೋದು ಹೆಂಗೆ, ಅವ್ರ ಅಮ್ಮಾರು ಅವ್ರಿಗೆ ಸಂತೆ ಮಾಡ್ಕೊಂಬಂದು ಮಕ್ಳಿಗೆ ತಿನ್ನಕ್ಕೆ ಕೊಡೋದು ಹೆಂಗೆ. ಶಿವ ಆ ಭಾಗ್ಯ ನನಗಿಲ್ರಿ, ನಿಜ ಹೇಳ್ತೀನಿ ರೀ ಫ್ರೆಂಡ್ಸ. ಈ ವಿಡಿಯೋ ಅಂತ 1 ವರ್ಷ ಆತ್ರಿ ನೀವು ನೋಡಕತ್ತೀರಿ. ನಾವು ಎಲ್ಲಿಗೆ ರಜಕ್ಕೆ ಹೋಗ್ತೀವಿ ಬಿಡ್ತೀವ ನೋಡಕತ್ತೀರಿ. ಇದ್ರಕ್ಕಿನ ಮೊದ್ಲಾಗ ಮಕ್ಕಳು ಸೂಟಿ ಕೊಟ್ಟಾಗ ರಜಕ್ಕೂ ಸೂಟಿಗೆ ಹೋಗೋದಂದ್ರ ಗೊತ್ತಿಲ್ರಿ ನನಗೆ. ಎಲ್ಲಿಗೆ ಹೋಗ್ತಾರ ನಿಜ ಹೇಳ್ತೀನಿ ನಾನು, ನೀವು ನಂಬಲ್ರಿ. ನಮಗೆ ಗೊತ್ತೇ ಇಲ್ರಿ. ಸೂಟಿಗೆಲ್ಲ ಊರಿಗೆ ಫೋನಾಗೆಲ್ಲ ನೋಡ್ತೀವ್ರಿ ಕೆಲವೊಂದು ವಿಡಿಯೋ, ಸೂಟಿ ಐತಿ, ಮಕ್ಕಳು ಸೂಟಿ ಐತಿ, ನಾವು ಊರಿಗೆ ಹೋಗ್ತೀವಿ ಅವ್ರ ಮನೆಗೆ. ಅಲ್ಲ ಮನೆ ಬೇಸಿಗೆ ಸೂಟ್ಯಾಗ ಮತ್ತೆ ಸೂಟಿ ಅಂದ್ರೆ ಅರ್ಥ ಆಗತ್ತೇನಿಲ್ಲ ಅವ್ರಿಗೆ. ಸೂಟಿ ಹಿಂಗೆ ಥರ ತವ್ರ ಮನೆಗೆ ಹೋಗ್ತೀವಿ ನಾವು. ನನಗೆ ನಿಜ ಗೊತ್ತಿಲ್ರಿ, ಯಾಕಂತಂದ್ರೆ ನಾವು 1 ದಿವ್ಸ ಕಾಲಕ್ಕೂ ಎಲ್ಲೆಲ್ಲಿ ನಾವು ಹೋಗೇ ಇಲ್ರಿ. ನಮ್ಗಿಲ್ಲ ನಾವು ಹೋಗೇ ಇಲ್ಲ. ಎಲ್ಲಿ ಹೋಗಪ್ಪ ನಾನು, ನಿಜ ಸೂಟಿಗೆಲ್ಲ ಹೋಗಾರ ಅನ್ಸ್ಬಿಡ್ತು ನನಗೆ. ಆಮೇಲೆ ಫೋನ್ನಾಗ ವಿಡಿಯೋಸ್ ನೋಡಕತ್ತಿದ್ದೆ. ಮತ್ತು ಇಲ್ಲಿ ಕುಷ್ಟಿಗೆ ಬಂದಿದ್ದಂತ್ರು ಸೂಟ್ಯಾಗ ಎಷ್ಟು ಮಂದಿ ಇಲ್ಲಿ ನಮ್ಮ ರಜೆ. ಇಲ್ಲಿ ಒಬ್ರು ಅಜ್ಜರಿಗೆ 4 ಮಂದಿ ಹೆಣ್ಮಕ್ಳು ಅದಾರ್ರಿ. ಅವ್ರಿಗೆ ಗಂಡ್ಮಕ್ಳು ಇಲ್ರಿ, ಇಲ್ಲೇ ಐತ್ರಿ ಅವ್ರ ಮನೆಗೆ. ಅವ್ರಿಗೆ ಗಂಡ್ಮಕ್ಳು ಇಲ್ರಿ, 4 ಮಂದಿ ಹೆಣ್ಮಕ್ಳು ಅದಾರ. ಅವ್ರು 4 ಮಂದಿ ಬಂದಿರ್ತಾರ ನೋಡ್ರಿ ಇಲ್ಲಿಗೆ ಕುಷ್ಟಿಗೆ. ಇಲ್ಲೇ ನಮ್ಮ ಮನೆ ಮುಂದಾನ ಐತ್ರಿ ಅವ್ರ ಮನೆ. 4 ಮಂದಿ ಬಂದಿರ್ತಾರ. ಅವ್ರು ಅಳಿದ್ರು ಬಂದಿರ್ತಾರ, ಮಕ್ಕಳು ಬಂದಿರ್ತಾರ, ಮೊಮ್ಮಕ್ಕಳು. ಎಷ್ಟು ಚಂದ ರೀ. ಹೋಗೋ ಮುಂದೆ ಎಲ್ಲ ಅವ್ರ ಅಮ್ಮಾರು ಎಷ್ಟು ಚಂದ. ನಿಜ ರೀ ಫ್ರೆಂಡ್ಸ, ತಾಯಿ ತಂದೆ ಪ್ರೀತಿ, ಅಣ್ಣ ತಮ್ಮರ ಪ್ರೀತಿ, ಇಡೀ ತವ್ರ ಮನೆ ಪ್ರೀತಿ ಸಿಗ್ಬೇಕಾದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕ್ರಿ. ಆದ್ರೆ ನಮಗೆ ಆ ಬಗ್ಗೆ ಇಲ್ಲ. ಇರ್ಲಿ ಬಂದ್ ಮಾಡ್ಬಿಡು, ಒತ್ತೈತಿಯನ ನೋಡು. ಚಲ್ ಮಾಡ್ದೆ ಅನ್ ಕೆಟ್ಟಾಳ್ರಿ ಸುಪ್ರಿಯ, ಅದಕ್ಕೆ ಮತ್ತೆ ಮಾಡಕ್ ಹೋದ್ನ. ನಾನು ಹೋಗಿದ್ ನೋಡಕ್ಕ. ಅವ್ರು ಯಾರು, ಹೆಸರು ಏನು ಅಂತ ಯಾರನ್ರಿ ನಾನು. ಯಾಕಂತಂದ್ರೆ ಅದ್ರ ಬಗ್ಗೆ ಭಾಳ ಖುಷಿ ಐತ್ರಿ ನನಗೆ. ಅವರು ವಿಡಿಯೋ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಅವ್ರ ತವ್ರ ಮನೆಗೆ ಹೋಗೋದಾಗಿರ್ಬೋದು, ಮತ್ತು ಅವ್ರ ಅಮ್ಮಾರು ಸಪೋರ್ಟ್ ಮಾಡೋದಾಗಿರ್ಬೋದು. ಅವರೆಲ್ಲ ವಿಡಿಯೋದಾಗ ಎಷ್ಟು ಚಂದ ಮಾತಾಡ್ತಾರೆ. ಅವ್ರ ತಾಯಿಯರು ನಿಜ ರೀ ಫ್ರೆಂಡ್ಸ್. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ. ಅವ್ರದ್ದು ದೊಡ್ಡ ಫ್ಯಾಮಿಲಿ ಐತ್ರಿ. ಗಂಡನ ಮನ್ಯಾಗೂ ದೊಡ್ಡ ಫ್ಯಾಮಿಲಿ ಐತ್ರಿ ಅವ್ರದ್ದು. ಆದ್ರೆ ಸಿಸ್ಟರ್ದು ಅದ್ರಾಗ ಇವ್ರ ತಾಯಿಯರು ಸಪೋರ್ಟ್ ಮಾಡೋದೈತಲ್ರಿ, ಭಾಳ ಖುಷಿ ಆತ್ರಿ. ಮೇನ್ ಪಾಯಿಂಟ್ ಇದಿರಿ ಫ್ರೆಂಡ್ಸ. ನಾವೊಂದು ಏನೋ ಕೆಲಸ ಮಾಡಾಕತ್ತೀವಪ್ಪ ಅಂತಂದ್ರೆ ಅದಕ್ಕೆ ಗಂಡನ ಮನೆ ಸಪೋರ್ಟು, ಮತ್ತು ಇನ್ನೊಂದು ಫ್ಯಾಮ್ಲಿ ಅಂದ್ರೆ ನೀವು ಅರ್ಥ ಮಾಡ್ಕೇರಿ. ಆ ಫ್ಯಾಮ್ಲಿ ಸಪೋರ್ಟ್ ಭಾಳ ಅಂದ್ರೆ ಭಾಳ ಮುಖ್ಯ ರೀ. ಓಕೆನಾ? ಬೇಡ ಸಪೋರ್ಟ್ ಇಲ್ಲಪ್ಪ, ಏನೋ ಹೋಲ್ಬಿಡು, ಬೇಡ ಅದನ್ನು ಮಾಡಬೇಡ್ರಿ. ನಂದು ಹೇಳಕತ್ತೀನಿ ರೀ ನಾನು, ಅವ್ರದ್ದೆಲ್ಲ ನಂದು ಹೇಳಕತ್ತೀನಿ. ಬೇಡ ಕೆಟ್ಟದಾಗಿ ಮಾತಾಡಿದ್ರೆ ಆದ್ರೆ ನಾವು ಸ್ಟ್ರಾಂಗಾಗಿ ನಿಂತ್ಕೊಂಡಿವ್ರಿ. ಯಾರಂದ್ರೆ ಯಾರು ಸಪೋರ್ಟ್ ಇಲ್ರಿ, ಯಾರ್ದು ಸಪೋರ್ಟ್ ಇಲ್ರಿ. ಯೂಟ್ಯೂಬ್ ಫ್ರೆಂಡ್ಸಿಂದ ಬಿಟ್ರೆ ಮತ್ತೆ ಯಾರ್ದು ಸಪೋರ್ಟ್ ಇಲ್ರಿ ನಮ್ಗೆ. ನಾವು ಒಂದು ಫ್ಯಾಮಿಲಿ. ನೀವ ನನಗೊಂದು ಫ್ಯಾಮಿಲಿ, ನೀವ ಒಂದು ಅಣ್ಣ ತಮ್ಮರು, ನೀವ ಒಂದು ಅಕ್ಕ ತಂಗಿಯರು, ನೀವ ಒಂದು ತಾಯಿ ತಂದಿ, ನೀವ ಎಲ್ಲರಿ. ನನಗೂ ಎಲ್ಲಿಗಾರ ನಮ್ಮ ಮಕ್ಕಳು ಕರ್ಕೊಂಡು ಹೋಗ್ಬೇಕಂತ ನನಗೂ ಆಸೆ ಇರ್ತೈತ್ರಿ. ಯಾಕಂತಂದ್ರೆ ಫಸ್ಟ್ ಎಲ್ಲ ಗೊತ್ತಿದ್ದಿಲ್ರಿ. ಇಲ್ಲಿಗೆ ಬಂದಮೇಲೆ ಜನ ನೋಡಿಂದ, ಮತ್ತು ಹಂಗೆ ಫೋನ್ ಒಳಗೆ ವಿಡಿಯೋ ನೋಡಿಂದ ನನಗೂ ಹೋಗ್ಬೇಕು ಮಾಡ್ಬೇಕು ಅನ್ನೋದು ನನಗೂ ಆಸೆ ಐತ್ರಿ. ಬಟ್ ಏನು ಮಾಡೋಕ್ಕಾಗಲ್ರಿ. ಇಲ್ಲಲ್ರಿ, ಇದ್ರೆ ಹೋಗ್ಬೋದಾ? ಇಲ್ಲಲ್ಲ. ನನ್ನ ಮಕ್ಕಳಿಗೆ ಆ ಥರ ಏನು ಗೊತ್ತಿಲ್ಲರಿ. ತವ್ರ ಮನೆಗೆ ಹೋಗಿ ರಜಕ್ಕಿರೋದು ಹೋಗೋದು ಏನು ಗೊತ್ತಿಲ್ಲರಿ ನನ್ನ ಮಕ್ಕಳಿಗೆ. ಇವ್ರು ಯಾರು ಅಂತಲೂ ಗೊತ್ತಿಲ್ಲರಿ. ನನ್ನ
ಸಂಬಂಧಿಕರು ಒಳಗೆ ಗಂಡನ ಮನೆ ಅಲ್ರಿ ಫ್ಯಾಮ್ಲಿ, ಇನ್ನೊಂದು ಮನೆ ಫ್ಯಾಮ್ಲಿಯ ಒಳಗೆ ಇವ್ರು ಯಾರು ಅಂತನೂ ಗೊತ್ತಿಲ್ರಿ ನನ್ನ ಮಕ್ಕಳಿಗೆ. ಮತ್ತೆ ಹೇಳ್ಕರಿ ನೀವು ಹೆಂಗೆ ನಂದು ಹಣೆ ಬರ ಐತೆ ಅಂತಂದು. ಗಂಡನ ಮನೆಗೆಲ್ಲ ಗೊತ್ತೈತ್ರಿ, ಅವ್ರ ಕಾಕನರು, ಅವರು ಅಜ್ಜನರು, ಅವ್ರ ಅಮ್ಮರು, ಅವ್ರ ಕಕ್ಕಿಯರು ಎಲ್ಲ ಗೊತ್ತದಾರಿ. ಬಟ್ ಈ ಕಡೆ ಫ್ಯಾಮ್ಲಿಯಾಗ ಯಾರ್ಯಾರು ಇವ್ರು ಯಾರು ಅಂತ ನನ್ನ ಮಕ್ಳಿಗೆ ಗೊತ್ತಿಲ್ರಿ. ಒಂದ್ ಸ್ವಲ್ಪ ಗೊತ್ತಿರ ಬಿಟ್ರೆ ನಮ್ಮ ಸೌಮ್ಯಾಗ ಗೊತ್ತೈತ್ರಿ, ದೊಡ್ಡೋಳ ಕಾಲ. ಇವ್ರಿಬ್ರಿಗಂತೂ ಏಟೇಟು ಗೊತ್ತಿಲ್ರಿ. ಇವಾಗಂತೂ ಮೊದ್ಲ ಗೊತ್ತಿಲ್ರಿ, ಯಾರಂತಾನು ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ. ಆ ಥರ ಐತ್ರಿ. ಇಲ್ರಿ ಏನು ಮಾಡೋಕ್ಕಾಗಲ್ರಿ, ಧೈರ್ಯ ಮಾಡಿ ನಿಂದಿರ್ಬೇಕು. ಕೆಲವೊಂದು ವಿಡಿಯೋ ನೋಡ್ತನಲ್ರಿ, ಇಂಥರ ಅಮ್ಮರಂತರು ಸಿಸ್ಟರ್ ಅಂತರು ವಿಡಿಯೋ ನೋಡ್ತನಲ್ಲ, ಭಾಳ ಖುಷಿ ಆಗುತ್ತೆ ನನಗೆ. ಅವ್ರು ಯಾರು ಅಂತೇಳಿ ಅವ್ರು ಯಾರಂತ ಈಗ ಹೇಳ್ತ ನೋಡ್ರಿ. ಸವಿತಾ ಲೈಫ್ ಕನ್ನಡ ಬ್ಲಾಗ್ಸ್. ನಿಮಗೆ ಗೊತ್ತಿರ್ಬೋದು ಆ ಸಿಸ್ಟರ್ 3 ಲಕ್ಷ ಮೇಲೆ ಸಬ್ಸ್ಕ್ರೈಬರ್ಸ್ ಅದಾರ್ರಿ ಅವ್ರಿಗೆ. ಅವರು ವಿಡಿಯೋ ಮಾಡ್ತಾರ, 2 ಚಾನಲ್ ಮಾಡ್ಯಾರ. ನಾನು 2 ಚಾನಲ್ ನೋಡ್ತನು. ಇನ್ನೊಂದು ಮನೆ ಸ್ಟಾರ್ಟ್ ಮಾಡ್ಯಾರ, ಅದನ್ನು ನೋಡಿದ್ನವ್ರು. 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ಯಾರ. ಕಂಗ್ರ್ಯಾಚುಲೇಷನ್ಸ್ ರೀ ಸಿಸ್ಟರ್ ನಿಮ್ಗೆ. ನನಗೆ ಸ್ವಲ್ಪ ಅನ್ನಕ್ಕೆ ಬರಲ್ರಿ. ಕಂಪ್ಲೀಟ್ ಆಗ್ಯಾರ. ಅದ್ರಲ್ಲಿದ್ದನ ಅವ್ರಿಗೆ ಚಲೋತ್ನಾಗೆಲ್ಲ ಒಳ್ಳೇದಾಗಲಿ. ಈ ದೊಡ್ಡ ಚಾನಲ್ ಇದ್ದನ್ನು ಎಲ್ಲ ಒಳ್ಳೇದಾಗೈತಿ, ಇನ್ನೂ ಒಳ್ಳೇದಾಗಲಿ. ಅವ್ರು ಭಾಳ ಅಂತಂದ್ರೆ ರಾಯರ್ ಪೂಜೆ ಮಾಡ್ತಾರೆ. ರಾಯರ್ ಬೆನ್ನಿಗೆ ಬಿದ್ದರೆ ಯಾರಿಗೂ ಅನ್ಯಾಯ ಆಗಕ್ಕೆ ಬಿಡೋದೇ ಇಲ್ರಿ. ಅವರು ರಾಯರ್ ಬಿಡಂಗಿಲ್ಲ. ರಾಯರು ಸಾಯಿಬಾಬಾ ಅನ್ಯಾಯ ಆಗಕ್ಕೆ ಬಿಡೋದೇ ಇಲ್ರಿ. ನಾವು ಅವ್ರು ನಂಬಿದ್ರೆ ನಾನು ಅವ್ರನ್ನ ನಂಬ್ತೀನಿ ರೀ. ನಾನು ಸಾಕ್ರಿ, ಇವ್ರನ್ನೆಲ್ಲ ನಂಬಿ ಕಷ್ಟ ಅನುಭವಿಸಿದ್ದು ಸಾಕಾತ್ರಿ ನನಗೆ. ಮೇನ್ ಪಾಯಿಂಟು ಏನು, ನಮ್ಮನ್ನು ಬೈಲಾರ್ದಂಗೆ, ಕೆಟ್ಟ ಮಾತು ಬೈಲಾರ್ದಂಗೆ, ಏನೋ ಅನ್ಲಾರ್ದಂಗೆ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ರೆ ಅಷ್ಟೇ ಸಾಕ್ರಿ. ಆದ್ರೆ ನಮ್ಮ ಫ್ಯಾಮ್ಲಿ ಒಳಗೆ ಆ ಥರ ಬಿಡಂಗಿಲ್ರಿ. ಇಲ್ರಿ, ಅವ್ರು ಮಾಡಿದ್ದವ್ರು ಊಟ ಮಾಡ್ತಾರೆ, ನಾನು ಮಾಡಿದ್ದು ನಾನು ಊಟ ಮಾಡಿದ್ನು. ನಮ್ಮ ಯಜಮಾನ್ರಿಗೆ ಒಂದು ಏನೋ ಹೆಲ್ಪ್ ಆಗುತ್ತಂತ ನಾನೆಲ್ಲ ಮಾಡಾಕತ್ತೀನಿ. ಇನ್ನೊಂದು ಸದ್ಯದ್ರಾಗ ಇನ್ನೊಂದು ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡೋರದೀವ್ರಿ ನಾವು. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಸಪೋರ್ಟು ನಮಗೆ ಬೇಕ್ರಿ. ಅದು ದೊಡ್ಡ ಬಿಸ್ನೆಸ್ ರೀ. ಅದು ಆ ಬಿಸ್ನೆಸ್ಸಿಗೆ ನಾವು ಕೈ ಹಾಕಾಕತ್ತೀವಿ. ಅದು ಯಾವ ಬಿಸ್ನೆಸ್ ಏನಂತ ಮುಂದೆ ಹೇಳ್ತೀವಿ. ಇನ್ನೊಂದು 15 ದಿನ ಟೈಮ್ ಐತ್ರಿ. ಇನ್ನೊಂದು 15 ದಿನ ಟೈಮ್. ಆ ಟೈಮಿಗೆ ನಾವು ದೊಡ್ಡ ಬಿಸ್ನೆಸ್ ರೀ. ದೊಡ್ಡದಂದ್ರೆ ತುಂಬ ದೊಡ್ಡದ್ರಿ ಅದು ಬಿಸ್ನೆಸ್. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ. ಮತ್ತೆ ಅದಕ್ಕೆಲ್ಲ ನೀವು ಇಲ್ಲ ರೊಕ್ಕ ಐತಿ ಎಲ್ಲ ತರಕ್ ಇಲ್ರಿ. ರೊಕ್ಕ ಅಂತಕ್ಕದ್ದಾಗ ಇಲ್ರಿ ನಮ್ಮ ಕಡೆ. ಅದನ್ನು ನಾವು ಸಾಲ ಮಾಡಿ ಮಾಡಾಕತ್ತೀವ್ರಿ. ಸಾಲ ಮಾಡಿ ಆ ಬಿಸ್ನೆಸ್ಗೆ ಕೈ ಹಾಕಾಕತ್ತೀವ್ರಿ. ಅದು ಏನಂತ ಹೇಳ್ತೀವ್ರಿ ನಿಮಗೆ. ಯಾಕಂತಂದ್ರೆ ನೀವು ಅವಾಗ ಒಬ್ಬೊಬ್ಬರು ನಮಗೆ ಅದ್ರ ಬಗ್ಗೆ ವಿಡಿಯೋ ಕೊಟ್ಟಿರಿ. ಸ್ವಲ್ಪ ಈಗ ನಮಗೂ ಒಂದು ಸ್ವಲ್ಪ ಅಮೌಂಟ್ ಬೇಕಾಗೈತ್ರಿ. ಅಲ್ಲಿ ಅಡ್ರೆಸ್ ಹೋಗರ್ತಕ್ಕ ಅಲ್ಲಿ ನಮ್ಮ ಯಜಮಾನ್ರು ಸಾಲ ಕೇಳಾಕತ್ತಾರ. ಒಂದು 15 ದಿನದೊಳಗನ ನಾವು ಸ್ಟಾರ್ಟ್ ಮಾಡ್ತೀವ್ರಿ ಆ ಬಿಸ್ನೆಸ್. ಅದು ಏನು ಅಂತ ಹೇಳ್ತೀವಿ. ಬರ್ರಿ ತಗೋರಿ, ನಿಮ್ಗೆ ನನಗೊಂದೇನೋ ಹೆಲ್ಪ್ ಆಗತ್ತಾ, ನಮ್ಮ ಕಡೆ ಸಿಗ್ತಾವು. ಇದು ಸೆಕೆಂಡ್ ರೀ. ನಾನು ಸ್ಟೋರಿ ಸವಿತಾ ಸಿಸ್ಟರ್ ಈ ವಿಡಿಯೋ ನೋಡಕತ್ತಿದ್ರೆ ನಿಮ್ಮ ವಿಡಿಯೋ ನೋಡಿ ನನಗೆ ಭಾಳ ಖುಷಿ ಆಗೈತ್ರಿ. ತುಂಬ ಥ್ಯಾಂಕ್ಸ್ ರೀ. ಆ ಥರ ವಿಡಿಯೋ ಮಾಡಾಕತ್ತೀರ ನೀವು. ಅಮ್ಮರು ಭಾಳ ಸಪೋರ್ಟ್ ಮಾಡಾಕತ್ತಾರ ನಿಮ್ಗೆ. ನಿಮ್ಮ ಅಕ್ಕ ತಂಗಿಯರು ಸಪೋರ್ಟ್ ಮಾಡಾಕತ್ತಾರ, ಭಾಳ ಚಂದ ಮಾತಾಡ್ತಾರೆ. ನಾನು ಯೂಟ್ಯೂಬು ಲೈಕು ವ್ಯೂಸಿಗೋಸ್ಕರ ಇವರು ವಿಡಿಯೋ ಮಾಡಾಕತ್ತಾರಂತ ನೀವು ತಪ್ಪು ತಿಳ್ಕೊಂಡ್ರಿ ಯೂಟ್ಯೂಬ್ ಫ್ರೆಂಡ್ಸ. ನಾನು ಇಲ್ರಿ, ನನಗೆ ನಾನು ಲೈಕು ವ್ಯೂಸ್ಗೋಸ್ಕರ ನಾನು ವಿಡಿಯೋ ಮಾಡಾಕತ್ತಿಲ್ರಿ. ನನಗೆ ಭಾಳ ಖುಷಿ ಆಯ್ತು. ಏನೋ 1-2 ಮಾತು ಹೇಳ್ಬೇಕಲ್ಲ ಅಂತ ವಿಡಿಯೋ ಮಾಡಾಕತ್ತೀನಿ ರೀ. ಯಾಕಂತಂದ್ರೆ ವಿಡಿಯೋ ನೋಡಿ ನನಗೆ ಖುಷಿ ಆಯ್ತು ರೀ. ಇನ್ನೊಂದು ರೀ, ಅವ್ರ ಕಡೆ ಅವರು ಸೀರೆ ವ್ಯಾಪಾರ ಮಾಡ್ತಾರೆ. ಅಂದ್ರೆ ವ್ಯಾಪಾರ ಅಂದ್ರೆ ಅರ್ಥ ಆಗುತ್ತಿಲ್ಲ, ಸೀರೆ ಬಿಸ್ನೆಸ್ ಮಾಡ್ತಾರೆ ಅವರು. ನಾವು ಜಾಸ್ತಿ ಅಂದ್ರೆ ಇದೇ ಥರ ಹಳ್ಳಿ ಥರ ಮಾತಾಡೋದ್ರಿ. ನಾನೇನೋ ತಪ್ಪು ತಿಳ್ಕೊಬೇಡ್ರಿ. ಸೀರೆ ಬಿಸ್ನೆಸ್ ಮಾಡ್ತಾರೆ, ಮತ್ತು ಜ್ಯುವೆಲರ್ಸ್ ಬಿಸ್ನೆಸ್ ಮಾಡ್ತಾರೆ ಅವರು. ಅವ್ರ ಕಡೆ ತಾಳಿ ಸಾಮಾನು ಅವೆಲ್ಲ ಸಿಗ್ತಾವ್ರಿ, ಸೂಪರ್ ಇರ್ತಾವ್ರಿ. ನೋಡ್ರಿ, ನೀವು ತಗರ್ರಿ, ಭಾಳ ಖುಷಿ ಆಗುತ್ತೆ ರೀ ನನಗೆ. ಮತ್ತು ಅವ್ರ ಅಮ್ಮರು ಇದು ಮಸಾಲೆ ಖಾರ ಮಾಡ್ತಾರಂತ್ರಿ. ಅದೆಲ್ಲ ಸಿಗುತ್ತೆ ರೀ ಅವ್ರ ಕಡೆನೂ. ಮೊನ್ನೆ ಒಂದು ವಿಡಿಯೋದಾಗ ಅವ್ರ ಅಮ್ಮರು ಹೇಳ್ಯಾರ, ಸಿಸ್ಟರ್ ನೀವೇನಾರು ಈ ವಿಡಿಯೋ ನೋಡಕತ್ತಿದ್ರೆ ನಮಗೂ ಒಂದು ಸ್ವಲ್ಪ ಖಾರ ಬೇಕಾಗೈತ್ರಿ. ಅದು ಅಮ್ಮರಿಗೆ ಹೇಳಿ ನನಗೊಂದು ಸ್ವಲ್ಪ ಖಾರ ಮಾಡಿಕೊಡ್ರಿ, ಅಮೌಂಟ್ ಕೊಡ್ತೀನಿ ರೀ ನಾನು. ಅದು ನಮಗೊಂದು ಸ್ವಲ್ಪ ಖಾರ ಮಾಡಿಕೊಡ್ರಿ. ಮತ್ತು ಇನ್ನೊಂದು ಚಾನಲ್ ಸಿದ್ಧಾರ್ಥ ಫ್ಯಾಮಿಲಿ ಬ್ಲಾಗ್ಸ್, ಅವರು ಸಿಸ್ಟರ್ ಮಾಡ್ತಾರೆ.
ಅವರು ವಿಡಿಯೋ ಮಸ್ತ್ ಇರ್ತಾರೆ. ಅವ್ರದಂತೂ ಕಾಮಿಡಿ ಸೂಪರ್. ಅಲ್ಲ ನನ್ನ ಅಕ್ಕಂಗ್ಯರು ಇದೇ ಥರನ ಇರ್ತಾರ. ಅಕ್ಕಂಗ್ಯರು ಹಿಂಗೆ ಮಾತಾಡ್ತಾರ. ಯಪ್ಪೋ ನನಗೆ ನಿಜ ನಂಬಕ್ ಆಗ್ಲಿಲ್ರಿ. ನಮ್ಮ ಮನೆಗೆ ಅಕ್ಕಂಗ್ಯರ ಅದಾರಿ, ನೀವು ನೋಡಿದ್ರೆ ಗಾಬ್ರಕ್ಕಿರಿ. ಅವ್ರಿಗೆ ಅವ್ರ ಅಕ್ಕ ತಂಗಿಯರಿಗೆ ನೀವು ನಿನ್ನ ಅಕ್ಕ ತಂಗಿಯರಿಗೆ ಒಂದು ಊರಷ್ಟು ಸಮ ಇಲ್ಲ. ನಿಜ ರೀ, ನನಗೆ ಆ ಥರ ಅಕ್ಕಂಗ್ಯರು ಇರ್ತಾರ. ನಿಜ ರೀ ಸಿಸ್ಟರ್, ನೀವು ನಾನು ಹೇಳೋದು ನಿಮಗೆ ಒಂಥರ ಇವ್ರು ಹೆಂಗ್ ಹೇಳ್ತಾರಲ್ಲ ಅಂತ ನೀವು ಓರ್ ಅನಿಸ್ಬೋದು. ತಾಯಿ ಪ್ರೀತಿ ಹಿಂಗ ಇರ್ತ, ಅಕ್ಕಂಗ್ಯರ ಪ್ರೀತಿ ಹಿಂಗ ಇರ್ತ, ಅಣ್ಣ ತಮ್ಮರ ಪ್ರೀತಿ ಹಿಂಗ ಇರ್ತ, ಮೇನ್ ತಂದಿ ಪ್ರೀತಿ ಹಿಂಗ ಇರ್ತ ಅಂತ ನಾನು ಫಸ್ಟ್ ಟೈಮ್ ವಿಡಿಯೋದೊಳಗೆ ಅವ್ರದ ನೋಡಿದ್ದು. ನಿಮ್ದ ನೋಡಿ ಸಿಸ್ಟಮ್ ಅಂತ ರಿಯಲ್ ಆಗಿ ಐತ್ರಿ. ಅದೇನು ಅವ್ರ ನಾನೇನು ಫೇಕ್ ಹೇಳಕತ್ತಿಲ್ರಿ, ನಾನೇನು ಸುಳ್ಳೊಂದು ಬಳಂದು ಹೇಳಕತ್ತಿಲ್ಲ. ಯಾಕಂತಂದ್ರೆ ಇವಿಷ್ಟು ಪ್ರೀತಿ ನಾನು ನೋಡಿಲ್ರಿ. ಅಣ್ಣ ತಮ್ಮರದು, ತಾಯಿದು, ಅಕ್ಕಂಗ್ಯರ್ದು ನಾನು ನೋಡಿದ ಮಗಳ ಅಲ್ರಿ, ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಯಜಮಾನ್ರಿಗೆ ನನಗೆ ಗೊತ್ತೈತ್ರಿ. ನಮ್ಮ ಯಜಮಾನ್ರು ಐತಲ್ರಿ, ಇವು ಮೂವರು ಪ್ರೀತಿನೂ ಜಾಸ್ತಿ ನಮ್ಮ ಯಜಮಾನ್ರು ನನಗೆ ಕೊಟ್ಟಾರ್ರಿ. ತಾಯಿ ಪ್ರೀತಿ ನನ್ನ ಮಕ್ಳಿಗೆ ಕೊಟ್ಟ, ನನ್ನ ಮಗಳದು ಸೌಮ್ಯ, ದೊಡ್ಡ ಮಗಳು ಸೌಮ್ಯ ತಾಯಿ ಪ್ರೀತಿ ಕೊಟ್ಟ, ಸಣ್ಣ ಮಗಳು ಅಕ್ಕಂಗ್ಯರ ಪ್ರೀತಿ ಕೊಟ್ಟ, ಅಣ್ಣ ತಮ್ಮರದು ಗಂಡಂದು ಪ್ರೀತಿ ನಮ್ಮ ಯಜಮಾನ್ರು ಕೊಟ್ಟಾರ. ಹಂಗಾಗಿ ನಾನು ಈ ಲೆಕ್ಕಕ್ಕೆ ಹಿಂಗದೀನಿ, ಅದನ್ನು ಮರ್ತೀನಿ. ಬಟ್ ಇಂಥವೆಲ್ಲ ವಿಡಿಯೋ ನೋಡಿದಾಗ, ಇಲ್ಲೆಲ್ಲ ಹೊರಗೆ ಜನ ನೋಡಿದಾಗ ಸ್ವಲ್ಪ ನಮಗೂ ಬೇಜಾರಾಗತ್ತೆ. ಎಲ್ಲ ಒಂದು ಕಡೆ ಇರ್ತೈತೆ ಅಲ್ರಿ, ನನಗೂ ಹೋಗ್ಬೇಕು ಮಾಡ್ಬೇಕು, ನಾವು ನಮ್ದು ಮಕ್ಕಳು ಮರಿ ಕರ್ಕೊಂಡು ಹೋಗ್ಬೇಕು, ಇರ್ಬೇಕು. ಅಲ್ಲಿ ರೊಟ್ಟಿ ಪಲ್ಯ ಆಗಲ್ಲಕ್ಕ ನಾವು ಉಣ್ಬೇಕು ಅಂದ್ರೆ ವಿಡಿಯೋಕ್ಕಂತನ ಅಲ್ರಿ. ನನ್ನ ಮನ್ಸಿಗೆ ನೆಮ್ಮದಿ, ಖುಷಿ, ನನ್ನ ಮಕ್ಕಳಿಗೆ ಗೊತ್ತಾಗುತ್ತ ರಜಕ್ಕೆ ನಾವು ಇಂತಲ್ಲಿ ಹೋಗಿದ್ವಿ, ಇಂತಲ್ಲಿ ಇಲ್ಲ ಅಂತ ಅವ್ರ ಶಾಲೆ ಒಳಗೆಲ್ಲ ಫ್ರೆಂಡ್ಸ್ ಮುಂದೆ ಹೇಳ್ಕೊಂತಿರ್ತಾರ. ಏನು ಮಾಡೋಕ್ಕಾಗಲ್ರಿ, ಅದು ಎಲ್ಲ ಪಡ್ಕೊಂಬಂದಿರ್ಬೇಕು. ಒಂದು ಕ್ಷಣ ಕಣ್ಣ ನೀರ ಬರ್ತಾವ್ರಿ ನನಗೆ. ಅದೆಲ್ಲ ನಮಗಿಲ್ರಿ, ನಮ್ಗೆ ಆ ಬಗ್ಗೆ ಇಲ್ಲ ಇಲ್ರಿ, ಏನು ಮಾಡೋಕ್ಕಾಗಂಗಿಲ್ಲ. ನನ್ನ ನಡೆ ಬರ್ದ ದೇವ್ರು ಇಷ್ಟು ಬರ್ದಾನ ಅನ್ಕೋಬೇಕು, ಸುಮ್ಮನೆ ಆಗ್ಬೇಕು ಇಷ್ಟ. ಆದ್ರೆ ಅವರೆಲ್ಲ ವಿಡಿಯೋ ನೋಡ್ತೀನಲ್ರಿ, ನಿಜ ಭಾಳ ಖುಷಿ ಆತ್ರಿ ನನಗಂತ್ರಿ ಸಿಸ್ಟರ. ಏನಾರ ದಯವಿಟ್ಟು ಸಿಸ್ಟರ್ ನಿಮ್ಮ ಬಗ್ಗೆ ಮಾತಾಡಿ, ನಾನು ಏನಾರ ಮಾತನ್ನ ತಪ್ಪಿದ್ರೆ ದಯವಿಟ್ಟು ಒಂದು ತಂಗಿ ಅಕ್ಕ ಅಂತ ತಿಳ್ಕೊಂಡು ನನಗೆ ಕ್ಷಮಿಸ್ರಿ. ನನಗೆ ಭಾಳ ಖುಷಿ ಆಯ್ತು ನಿಮ್ಮ ವಿಡಿಯೋ ನೋಡಿ, ನಿಮ್ಮ ಬಗ್ಗೆ ಮಾತಾಡಿದ್ದು. ಆ ಥರ ಅವರು ಇಲ್ಲಿ ವಿಡಿಯೋ ಮಾಡೋದಕ್ಕಿಂತ ಅವ್ರ ತವ್ರ ಮನೆಗೆ ಮಾಡೋದ ನೋಡಂಗ ಅನ್ಸುತ್ತೆ. ನಂಬಲ್ರಿ ನೀವು. ನಾನು ಒಂದೊಂದು ವಿಡಿಯೋ 2 ಸಲ ನೋಡ್ತೀನಿ ಅಲ್ಲಿ ಊರಾಗಿನು. ಅಮ್ಮರು ನಿಜ ರೀ ಫ್ರೆಂಡ್ಸ್, ಅವ್ರು ಇನ್ನೊಂದು ಹೇಳ್ಯಾರ್ರಿ, ಮಸಾಲೆ ಖಾರನ ಮಾಡ್ತನು ನೀವು ಕೇಳ್ರಿ, ನಾನು ನಿಮ್ಮ ಊರಿಗೆ ತಂದು ಕೊಡ್ತನು ಅಂತ ಹೇಳ್ಯಾರ. ಭಾಳ ದೂರ ಇಲ್ರಿ, ಇಲ್ಲೇ ಐತ್ರಿ. ನಾಲ್ಕೌಡ ಮತ್ತು ನೆರೆ ಬೆಂಚ್ ಇವೆಲ್ಲ ಇಲ್ಲೇ ಕುಷ್ಟಗಿ ಸುತ್ತಮುತ್ತನ ಅದಾವ್ರಿ. ಸಿಸ್ಟರ್ ನನಗೊಂದು kg ಖಾರ ಬೇಕಾಗೈತ್ರಿ, ಅವರ ಬರ್ತೀವಿ ಅಂತ ಹೇಳ್ಯಾರ ಅಮ್ಮರು. ಇಂಥ ದಿನ ರೆಡಿ ಆಗೈತೆ ಅಂತಂದ್ರೆ ನಾನು ನಮ್ಮ ಯಜಮಾನ್ರು ಅವ್ರ ಊರಿಗೆ ಹೋಗಿ ಖಾರ ತೊಗೊಂಬರ್ತೀವಿ ನಾವು. ಇಲ್ಲಿಕಂದ್ರೆ ಬರಲಿ, ಅವ್ರ ಅಮ್ಮರು ಬರಲಿ, ಬಸ್ ಸ್ಟ್ಯಾಂಡಿಗೆ ಬರಲಿ, ನಾವು ಹೋಗಿ ನಮ್ಮ ಮನೆಗೆ ಕರ್ಕೊಂಬಂದು ಒಂದು ಕಪ್ ಈ ಏನಂತಾರ, ಈ ಬಡವ್ರ ಮನೆಗೆ ಬಂತಂತಂದ್ರೆ ಒಂದು ಕಪ್ ಚಾ ಮಾಡಿ ಮಗಳಾಗಿ ಮಾಡಿಕೊಡ್ತೀನಿ ನಾನು. ಅವ್ರು ಏನು ಊಟ ಮಾಡ್ತಾರೆ ಅದನ್ನು ಮಾಡಿಕೊಡ್ತೀನಿ ನಾನು. ನನ್ನ ಕೈಲಿ ಎಷ್ಟು ಸೇವೆ ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ತೀನಿ ಅವ್ರಿಗೆ, ಅಮ್ಮರಿಗೆ ಎಷ್ಟಾಗುತ್ತೆ ಅಷ್ಟು. ಅವ್ರು ಮಾತಾಡೋದು ಹಿಂಗ, ನೀನು ಇಷ್ಟು ಚಂದ ಮಾತಾಡೋದು, ಆ ಮಾತು ಕೇಳ್ತಾನೆ ಇರ್ಬೇಕು ಅನ್ಸುತ್ತ. ಒಳ್ಳೆ ಮೇಲೆ ಹಿಂದೂ ಕೊಡ್ಸೋದು ಹಿಂದೂ ಕೊಡ್ಸಿ ನೋಡ್ತಾನ. ಸವಿತಾ ಸಿಸ್ಟರ್ ನಿಮ್ಮ ವಿಡಿಯೋದಾಗ ಅಮ್ಮರು ಬಂದ್ರು ಅಂದ್ರೆ ನಾನು 2 ಸಲ ವಿಡಿಯೋ ನೋಡ್ರಿ, 2 ಸಲ ವಿಡಿಯೋ ನೋಡ್ತೀನಿ ಅದನ್ನ ನಾನು. ಯಾಕಂತಂದ್ರೆ ಭಾಳ ಅಮ್ಮರ ಮಾತು ಕೇಳೋಕಷ್ಟು ಚಂದ ಇರ್ತಾವೆ. ಮತ್ತಿನ್ನು ಸರು ಸಿಸ್ಟರ್ ಅಂತರೂ ಎಷ್ಟು ಚಂದ ಅವ್ರ ಮಾತು. ಯವ್ವಾರೇ ದಗ್ದ ಮಾಡೋದು ಹೆಂಗ, ಊಟ ಮಾಡೋದು ಹಿಂಗ, ಸವಿತಾ ಸಿಸ್ಟರ್ ಕೂಡ ಮಾತಾಡೋದು ಹೆಂಗೆ, ಅಕ್ಕನ ಜೋಡಿ ಹಿಂಗಿರ್ತಾರ ತಂಗಿಯರು ಅನಿಸ್ಬಿಟ್ಟತ್ ನನಗಂತೂ. ಭಾಳ ಖುಷಿ ಆತ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸ್ವಲ್ಪ ವಿಡಿಯೋ ದೊಡ್ಡದಾದ್ರೆ ದಯವಿಟ್ಟು ಕ್ಷಮಿಸ್ರಿ. ಸವಿತಾ ಸಿಸ್ಟರ್ ನಿಮ್ಮ ವಿಡಿಯೋನ ನೋಡ್ತೀನಿ ರೀ, ಭಾಳ ಖುಷಿ ಆಗತ್ತೆ ರೀ. ಸರು ಸಿಸ್ಟರ್ ನಿಮ್ಮ ವಿಡಿಯೋನ ನೋಡ್ತೀನಿ ರೀ, ಭಾಳ ಖುಷಿ ಆಯ್ತು ನನಗೆ. ಅಮ್ಮರು ವಿಡಿಯೋ ಮಾಡೋದು ನೋಡಿ, ವಿಡಿಯೋದಾಗ ಮಾತಾಡೋದು ನೋಡಿ ಇನ್ನೂ ಧೈರ್ಯ ಬಂದೈತ್ರಿ ನನಗೆ. ಧೈರ್ಯ ಬಂದೈತೆ ನನಗೆ. ಹೌದಿಲ್ಲ? ಓಕೆ ರೀ, ಬಾಯ್ ರೀ ಫ್ರೆಂಡ್ಸ.